ದಿನಗಳ ಜನ ಆಫೀಸ್ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಏನೋ ಆಫೀಸ್ಗೆ ಹೋಗ್ಬೋದಿಲ್ಲ. ಇವಾಗ ಆಫೀಸ್ಗೆ ಹೋಗಬೇಕಾದ್ರೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಆ ಟೆನ್ಷನ್ಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಏನೋ ಒಂದು ಒಂದೊಂದು ಕೆಲಸ ಕೊಡಲ್ಲ, ಏನು ಮಾಡೋದು. ನೋಡಿದ್ರೆ ಸೂರ್ಯ ಸಿಟಿ ಒಳಗಡೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಮಕ್ಕಳು ಟೆಸ್ಟ್ ಐತಿ. ಆ ಕಡೆ ಹೊರಡೋದು ಟೆಸ್ಟ್ ಆಗ್ಬಿಟ್ಟು ಇದ್ರಗಡೆ ಈ ಒಂದು ಮಕ್ಕಳು ಟೆಸ್ಟ್ ಆಗಿಲ್ಲ. ಏನು ಯಾರಪ್ಪ ಗಾಡಿ ಪಾರ್ಕ್ ಮಾಡಿದೆ. ಮೆಟ್ರೋದಲ್ಲಿ ಹತ್ತಬೇಕು. ಮೆಟ್ರೋದಲ್ಲಿ ಹತ್ತಬೇಕು ಆಫೀಸ್ಗೆ ಹೋಗ್ಬೇಕು. ಚೂರು ಇಂಟ್ರೆಸ್ಟೇ ಇಲ್ಲ. ಏನು ಮಾಡೋದು ನನಗಂತೂ ಗೊತ್ತಿಲ್ಲ. ಯಾರು ಇಲ್ಲ ಇವತ್ತೇ ನಾನು ಮೆಟ್ರೋದಲ್ಲಿ. ಒಳಗಡೆ ಯಾರಾದರೂ ನೋಡಬೇಕು. ನೋಡೋಣ ಏನಾಗುತ್ತೆ. ಮಕ ಬೇರೆ ಊದ್ಕೊಬಿಟ್ಟಿದ್ದೆ. ಯಾವನಾದ್ರೂ ನೋಡಿದ್ರೆ ಕುಡ್ಕೊಂಬಂದ್ಬಿಟ್ಟವನೇ ಅನ್ಕೊಂಡ್ಬಿಡ್ತಾರೆ. ಆ ಥರ ಐತೆ. ನೋಡೋಣ. ಟ್ರೈನ್ ಮೆಟ್ರೋ ಬಂದ್ಬಿಟ್ಟಿದೆ. ಎಲ್ಲರೂ ಬರ್ತಾಯಿದ್ದಾರೆ. 240 ಸ್ಪೀಡಲ್ಲಿ ಬರ್ತಾಯಿದ್ದಾರೆ. ನೋಡಬೇಕು. ಬಂದ್ಬಿಟ್ಟಿದೆ. ಹೋಗಬೇಕು. ಕಾಯ್ಕೊಂಡಿದೆ. ಹೋಗೋಣ ಹೋಗೋಣ ಹೋಗೋಣ. ಮೆಟ್ರೋ ಇಲ್ಲಿದೆ ಇವಾಗ. ಜಯದೇವ ಹತ್ರ ಸ್ಪೀಡಾಗಿ ಹೋಗಬೇಕು. ಈ ಟೈಮಲ್ಲಿ ರಪ್ಪ ಅಂತ ಹೋಗ್ತಾ ಇರಬೇಕು. ಇಷ್ಟಿಂದ ಇಳಿದ್ಬಿಟ್ಟು ಈಚೆ ಬಂದೆ. ಹೋಗಬೇಕು. ಈ ಕಡೆ ಬನ್ನೇರುಘಟ್ಟ ಹೋಗುತ್ತೆ. ಈ ಕಡೆ ಜಯದೇವ ಹೋಗುತ್ತೆ. ಇವಾಗ ಇಲ್ಲಿ ಎಕ್ಸಿಟ್ ಆಗಿಬಿಟ್ಟು ಹೋಗಬೇಕು. ಇವಾಗ ಏನಂದರೆ ಒಂದು ಒಳ್ಳೆ ಅಡ್ವಾಂಟೇಜ್ ನಮ್ಮ ಕಂಪ್ನಿಯಲ್ಲಿ. ಎಷ್ಟೊತ್ತಿಗೆ ಹೋಗಿ ಯಾರೂ ಕೇಳಲ್ಲ. ಬಟ್ 8 ಅವರ್ ಕೆಲಸ ಮಾಡ್ಬಿಟ್ಟು ನೀನು ಬಾ. ಅದೊಂದೇ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್. ಅಂದರೆ ನೋಡಿ ಪಾಪ ಅವರೆಲ್ಲ ಓಡ್ತಾ ಇದ್ದಾರೆ. ಸೊ ನಮ್ಗೆ ಅಷ್ಟೆಲ್ಲ ಟೆನ್ಷನ್ ಇರೋಲ್ಲ. ಆಫೀಸ್ ಇನ್ ಟೈಮು ಲಾಗಿನ್ ಆಗಬೇಕು ಅಂದ್ಬಿಟ್ಟೆಲ್ಲ. ಬಟ್ ಏನಂದರೆ ಪ್ರೆಷರ್ ಭಯಂಕರ ಇರ್ತೈತೆ. ಸೊ ಅದೊಂದೇ ಬೇಜಾರು. ಏನು ಮಾಡೋದೋ ಗೊತ್ತಿಲ್ಲ. ಅದಕ್ಕೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿಬಿಡಿ. ಸಪೋರ್ಟ್ ಮಾಡಿದ್ರೆ ಈ 9 to 6 ಕೆಲಸ ಸವಾಸನೇ ಬೇಡ ಅನಿಸ್ತೈತೆ. ಒಂದು ಭಯಂಕರ ಆಶ್ಚರ್ಯ ಏನಂದ್ರು, ಹಳೆ ಕಾಲದವರೆಲ್ಲ ಅದು ಹೆಂಗೆ ಮಾಡ್ಕೊಂಡಿರ್ತಾಯಿದ್ರು ಪಾಪ. ಇವಾಗಂತೂ ಮಾಡೋಕ್ಕೆ ಆಗಲ್ಲ ನಮಗೆ. ನೋಡಿ ಇಲ್ಲದೆ ಈ ಕಡೆ ಜಯದೇವ, ಈ ಕಡೆ ಹೋದರೆ ಬನ್ನೇರುಘಟ್ಟಕ್ಕೆ ಹೋಗುತ್ತೆ. ನಡ್ಕೊಂಡು ಹೋಗಿ ಇವಾಗ ಆಫೀಸ್ ಗಂಟ. ಏನು ಮಾಡೋದು ನೋಡೋಣ. ಎಲ್ಲ ಮೇಲಿರೋನು ಹೆಂಗೆ ಕರ್ಕೊಂಡು ಹೋಗ್ತಾನೋ ಹಂಗಂಗೆ ಹೋಗ್ಬೋದು. ಬೇರೆ ಆಪ್ಷನ್ನೇ ಇಲ್ಲ ನಮಗೆಲ್ಲ. ಕರ್ಕೊಂಡು ಹೋಗ್ಬೇಕು. ಏನು ಮಾಡೋದು ಬೇರೆ ಆಪ್ಷನ್ನೇ ಇಲ್ಲ. ಈಗ ಬೇರೆ ಟ್ರಾಫಿಕ್ಕು ಎಲ್ಲ ತಲೆನೋವು. ಕರೆಕ್ಟಾಗಿ ಜಯದೇವ ಆಫೀಸ್ ಅಪೋಸಿಟಲ್ಲಿ ಹೋಗ್ತಾ ಇದ್ದೀನಿ. ಏನು ಮಾಡೋದು. ಇಲ್ಲಿ ನನ್ನ ರೈಟ್ ಸೈಡಲ್ಲಿ ಕಾಗ್ನಿಜೆಂಟಿಕ್ಸ ಏನಿದೆ ಹೆಸರು. ನಾವು ಬೇರೆ ಕನ್ನಡ ಮೀಡಿಯಮ್ಮು, ನಮಗೆ ಬೇರೆ ಇಂಗ್ಲೀಷ್ ಅಷ್ಟಿವೆ. ನೀವೇ ಒಂದ್ಸರಿ ಓದ್ಬಿಟ್ಟು ಹೇಳ್ಬಿಡಿ ಯಾವುದು ಅಂದ್ಬಿಟ್ಟು. ಇಲ್ಲಿ ನೋಡಿ ಒಂದು ಕಂಪ್ನಿ ಇದೆ. ಇದು ಹೆಂಗಿದೆ ಅಂದರೆ ಒಳ್ಳೆ ಟೈಟಾನಿಕ್ ಬೋಟ್ ಇದ್ದಂಗಿದೆ ಕಂಪ್ನಿ. ನೋಡಿ ಇದೇ ಥರ ಐತೆ. ಯಾವ ಥರ ಎಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡ್ತಾರೆ ನೋಡಿ. ಈಗ ಕಂಪ್ನಿ ಹತ್ರ ಬಂದರೆ ನೋಡಿ, ಅಲ್ಲಿ 2 ವೀಲರ್ ಬಂದು ಟರ್ನ್ ಆಗ್ತಿದೆಯಲ್ಲ. ಸೊ ಕಾರು. ಸೊ ಅದರೊಳಗಡೆ ನಾನು ಹೋಗಬೇಕಾಗಿರೋದು. ಇಲ್ಲಿ ದೇವರು ಇದೆ. ಬರ್ತಾ ಇರ್ತಾರೆ. ಟೈಮಿಂಗ್ಸ್ಗಳೇ ಇರಲ್ಲ. ಶಿಫ್ಟಿಲ್ಲ ಹಾಕಿ ಮಡಗ್ಬಿಟ್ಟಿರ್ತಾರೆ ಎಲ್ಲ ಕಂಪ್ನಿಯು. ಅದರಲ್ಲಿ ನಮ್ಮ ಕ್ಯಾಂಪಸಲ್ಲಿ ಬೇರೆ ತುಂಬ ಕಂಪ್ನೀಸ್ ಇದ್ದಾವೆ. ಆಮೇಲೆ ನಾನು ಯಾವ ಕಂಪ್ನಿಗೆ ಹೋಗ್ತಾ ಇನ್ನೊಂದು ಕೇಳಬೇಡ್ರಿ, ಅದು ಹೇಳೋಕ್ಕಾಗಲ್ಲ.
ಆಮೇಲೆ ಯುದ್ಧಗಳು ನಡೆದೋಗ್ಬಿಡುತ್ತೆ. ಸ್ವಲ್ಪ ಕಷ್ಟವಾದ ವಿಚಾರ. ನೋಡಿ ಬಂದ್ಬಿಟ್ಟೆ. ಇವಾಗ ಇಲ್ಲಿ ಇಲ್ಲೊಂದು 2 ಹೆಜ್ಜೆ ಇಟ್ಟು ಇಳಿದ್ಬಿಟ್ರು. ಟರ್ನ್ ತಗೊಂಡು ನೋಡಿ ಬಂದ್ಬಿಟ್ರಿ ಕಂಪ್ನಿಗೆ. ನೋಡಿ ಕಂಪ್ನಿಗೆ ಎಂಟ್ರಿ ಆಗ್ಬಿಟ್ರಿ. ಸೆಕ್ಯೂರಿಟಿ ಇದ್ದಾರೆ. ಬಟ್ ನಮ್ಮನ್ನು ID ಕಾರ್ಡೇ ಕೇಳಲ್ಲ. ಅದೇನೋ ಅದು ನಮಗೆ ಗೊತ್ತಿಲ್ಲ. ಸ್ವಲ್ಪ ಎಲ್ಲರನ್ನೂ ಕೇಳ್ತಾ ಇರ್ತಾರೆ. ನಮಗಂತೂ ಯಾರೂ ಕೇಳೋದೇ ಇಲ್ಲ. ಏನು ಇವತ್ತೆಲ್ಲ ಕಂಪ್ನಿ ಎಲ್ಲ ಖಾಲಿ ಅನಿಸ್ತದೆ. ಯಾರೂ ಅಷ್ಟೊಂದು ಜನನೇ ಇಲ್ಲ. ನೋಡಿ ಬಿಲ್ಡಿಂಗ್ಗಳೆಲ್ಲ ಹೆಂಗಿದ್ದಾವೆ ನೋಡಿ. ಆ ಕಡೆ ಹೋದರೆ IBM ತುಂಬ ಇದ್ದಾವೆ. ಎಲ್ಲ ರಪ್ಪ ಅಂತ ಹೋಗ್ತಾ ಇರ್ತಾರೆ. ಯಾರೋ ಹಿಂದೆಗಡೆ ಗುದ್ದಕ್ಕೆ ಬರ್ತಾವನೆ. ಆರನ್ನು ಕೂಡ ಹೊಡೆದಿಲ್ಲ. ಇವಾಗ ಕಂಪ್ನಿ ಒಳಗಡೆ ಎಂಟ್ರಿ ಆಯಿತು. ರಿಸೆಪ್ಷನು ಕಂಪ್ನಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಬೇರೆ ವೀಡಿಯೋ ಮಾಡ್ತಾ ಇರೋದು ನನಗೆ ಒಂಥರ ಇದೆ. ತುಂಬ ಜನ ತುಂಬ ಕಂಪ್ನೀಸ್ ಇದ್ದಾವೆ ಫ್ಲೋರಲ್ಲಿ. ಸೊ ನೋಡೋಣ ಏನಾಗೋದು ಗೊತ್ತಿಲ್ಲ. ನನಗಂತೂ ಇಂಟ್ರೆಸ್ಟೇ ಇಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ಲಿಫ್ಟ್ ಹತ್ರ ಯಾರೋ ಹೋಗ್ತಾ ಇರಬೇಕು. ಹೋಗ್ಬೇಕು. ಆಫೀಸ್ ಬಿಟ್ಟರು ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲೇದ್ರೆ ಬರುತ್ತೆ. ಟ್ರಾಫಿಕ್ ಮಾಡಿ ಬೆಳಕಿಗೆ ಹೋಗಿ ಬರ್ತೀವಿ. ಕತ್ಲಾಗ ಹೋಗಿ ಈಚೆ ಬರ್ತೀವಿ. ನೋಡ್ಬಿಡ್ತೀವಿ ಏನು ಕತ್ಲ ಮೆಟ್ರೋ ಹತ್ರ ಬಂದಿತ್ತು. ಇರಬೇಕು ಮೆಟ್ರೋ ಹತ್ರ ಬಂದೆ. ಕಾಲುಗಳೆಲ್ಲ ನೋಡೋದಕ್ಕೆ ಅಪ್ಪ ಸ್ವಾಮಿ. ಅದು ಆರಾಮಾಗಿ ನಡ್ಕೊಬಂದು ಏನು ಅನ್ಸಲ್ಲ. ಅಪ್ಪಿ ತಪ್ಪಿ ಸ್ವಲ್ಪ ಸ್ಪೀಡಾಗಿ ಏನಾದರೂ ನಡ್ಕೊಬಂದ್ರೆ ಕಾಲುಗಳೆಲ್ಲ ನೋಡೋಂಗೇನಾಗಿ. ಅದರಲ್ಲಿ ಸ್ಪೀಡ್ ಬೆಂಗಳೂರಲ್ಲೇ ಬರ್ತಾರೆ ಅಂದ್ರಪ್ಪ. ಹಂಗೆ ಮೆಟ್ರೋ ಇದೆ. ಹೋಗಿ ಕಷ್ಟ. 5 ನಿಮಿಷ ಮೆಟ್ರೋ ಬರುತ್ತೆ. ಹೋಗಬೇಕು ಸ್ವಲ್ಪ ಅಂತ. ಬಂದೆ ಏನು ಸುಸ್ತಾಗುತ್ತೆ ಗುರು. ಸಿಗರೇಟ್ ಹೊಡೆಯಲ್ಲ, ಎಣ್ಣೆ ಕುಡಿಯಲ್ಲ. ಆದರೂ ಅದು ಯಾಕೆ ಇಷ್ಟು ಸುಸ್ತಾಗುತ್ತೆ ಅಂತ ಗೊತ್ತಿಲ್ಲ. ನಡೆದು ಕಾಲುಗಳು ಕಲ್ಲಾಗ್ಬಿಡ್ತವೆ. ಮೆಟ್ರೋ ಹೋಗೋಕೆ ಎಷ್ಟು ನಿಮಿಷ ಐತೆ? ಜೀವಗೆ ಹೋಗ್ಬಿಟ್ಟಿರಂಗೈತೆ. ಸ್ವಲ್ಪ ಜಲ್ದಿ ಬರಬೇಕಾಗಿತ್ತಲ್ಲ ಗುರು. ಏನು ಮಾಡೋದು? ನಮ್ಮ ಇಲ್ಲಿ ಬರೋಷ್ಟೇ ಸುಸ್ತಾಗ್ಬಿಟ್ಟಿರ್ತೀವಿ. ಇನ್ನೂ 10 ನಿಮಿಷ ತೋರಿಸ್ತೈತೆ. ಕುತ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲ ಬಂದವ್ರೆ, ಕಾಯ್ಕೊಂಡವ್ರೆ. ಎಲ್ಲ ನಮ್ಮ ಥರನೇ. ಮೆಟ್ರೋ ಬರ್ತಾ ಇದೆ. ಎಲ್ಲ ರೆಡಿಯಾಗಿದ್ದಾರೆ. ಇದೆ ಕಾಣಿಸ್ತಾ ಇದೆಯಲ್ಲ ಇದು. ನೋಡಿ ಎಲ್ಲ ಲೈಟ್ ಕಾಣಿಸ್ತಾ ಇದೆ. 7 ಗಂಟೆ 5 ನಿಮಿಷ ಆಗೈತೆ. ಹೋಗಿದ್ದಾರೆ. ಸೀಟ್ ಸಿಗಲ್ಲ. ಅದೇ ಬೇಜಾರು. ಬರೋಗಾದ್ರೂ ಸೀಟ್ ಸಿಕ್ಬಿಡುತ್ತೆ. ಹೋಗ್ಬೋದು ಕಲೆ ಬೆಸ್ಟ್. ಮೆಟ್ರೋ ಇಲ್ವೇ ಗುರು. 7:30 ಆಗೈತೆ. ಮೆಟ್ರೋ ಬರ್ತಾ
ನೋಡೋಣ. ಗಾಡಿ ಹತ್ರ ಹೋಗ್ಬೇಕು. ಗಾಡಿ ಹತ್ರ ಹೋಗ್ಬಿಟ್ಟು ಗಾಡಿ ತಗೊಂಡು ಸಲ್ಲಂತ ಮನೆಗೆ ಹೋಗೋದು. ಮೆಟ್ಲತ್ತು ಕೂಡ ಸುಸ್ತಾಗುತ್ತೆ, ಮೆಟ್ಲು ಇಳಿಯೋಗು ಸುಸ್ತಾಗುತ್ತೆ. ಏನು ನನಗಂತೂ ಅರ್ಥನೇ ಅಂತ ಇಲ್ಲ. ಇಲ್ಲಿ ಪಾಪ ಆಟೋದವರು ಎಲ್ಲ ಹೋಗಿರ್ತಾರೆ, ಯಾರು ಬರ್ತಾರೆ ಅಂತ ನೋಡಿ. ಆಟೋ ಇಲ್ಲ, ಒಂದೇ ಒಂದು ಆಟ ಐತಿ ಇವತ್ತು, ಅದೇನೋ ಒಂದೇ ಕತ್ಲಾಗ್ಬಿಟ್ಟೈತೆ. ಇವಾಗ ಗಾಡಿ ತಗೋಬೇಕು. ಗಾಡಿ ತಗೊಂಡು ಸ್ಟಾರ್ಟ್ ಮಾಡಿಕೊಂಡು ಹೋಗೋದೆ ಇವಾಗ. ಗಾಡಿ ಎತ್ಕೊಂಡು ಏನೋ ಇದೇ ಫಸ್ಟ್ ಟೈಮ್ ಗುರು. ಟ್ರಾಫಿಕ್ ಗೀಫಿಕ್ ಏನೂ ಇದ್ದೀರ, ಇಷ್ಟ ಆರಾಮಾಗಿ ಎಲ್ಲ ಊರುಗಳಿಗೆ ಹೋಗಿರೋರಲ್ಲೇ ಇರುತ್ತೆ. ನಮಗೆ ಬೇರೆ ಕಡೆಯಿಂದ ಬಂದಿರೋರು ನಮ್ಮ ಊರುಗಳಿಗೆ ಬಿಟ್ಟರೆ ನಮ್ಗೆ ಎಷ್ಟೋ ನಂಬಿರೋರು ಎಲ್ಲ ಹೆಲ್ಮೆಟ್ ಹಾಕಿ ಕರೆಕ್ಟಾಗಿ ಓದಿತ್ತು. ಇಲ್ಲಂದ್ರೆ ಹೆಂಗೆ ಬರ್ತಾರೆ ಅಂತ ಗೊತ್ತಾಗಲ್ಲ. ನನಗೆ ಅದೊಂದು ಬೇರೆ ಭಯ. ಸರಿ ಸರಿ ಸರಿ, ಅದು ನಮ್ಮ ಚಾನಲ್ ಹೆಸರು ಇಲ್ವಲ್ಲ. ನಮ್ಮ ಚಾನಲ್ ಹೆಸರು ಬ್ರೋ ಬೇಸ್ಟ್ ಚಾನಲ್ ಅಲ್ಲ, ಹಿಂಗೆ ಅಂತ ಇದು ನೆನ್ಕೊಬಿಡಿ, ಅದೇ ಚಾನಲ್ ಹೆಸರು. ವೇಸ್ಟಾಗಿ ಏನೇನೋ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲ ನೋಡಿ ನಮಗೆ ಎಡಿಟ್ ಆ ಥರದ್ದು ಏನೂ ಗೊತ್ತಿಲ್ಲ ಗುರು. ಈ ಥರ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಗೊತ್ತಿರೋದು. ಅದು ಬೇರೆ ಅಷ್ಟು ದಿವಸ ಬೇರೆ ನಾನು ಇದೆಲ್ಲ ಮಾಡ್ತಾಯಿದ್ದೀನಿ. ನೋಡಿ ಬಿಡೋಣ, ಭಗವಂತ ಎಲ್ಲರಿಗೂ ಕರ್ಕೊಂಡೋಗ್ತಾನೋ, ಕರ್ಕೊಂಡೋಗ್ಲಿ, ನಾವು ಜೊತೆಯಲ್ಲೇ ಬರೋಣ. ಏನಂತೀರ ಅಷ್ಟೇ ನೋಡಿ. ನಮ್ಮ ಏರಿಯಾದಲ್ಲಿ ಒಂದು ಲೈಟ್ಗಳು ಕೂಡ ಇರಲ್ಲ ಗುರು. ಯಾವುದೋ ಅಪರೂಪಕ್ಕೆ ಒಂದು ಲೈಟ್ ಆಗವ್ರೆ ನೋಡಿ. ಲೈಟ್ಗಳೇ ಹಾಕಲ್ಲ, ಅದು ಏನು ಕತೆ ಯಾಕೋ ಬಿಟ್ಟೇ ಇಲ್ಲ, ಏನೂ ಕಾಣಿಸಲ್ಲ. ನಮ್ಮ ಗಾಡಿಗೆ ಬೇರೆ ಲೈಟ್ಗಳು ಬೇರೆ, ಅದು ಏನು ಗೋಳಿಬೇಕು, ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಯಾವ ಒಳ್ಳೆ ದೊಡ್ಡ ಲೈಟ್ ಹಾಕವ್ರೆ ಅಪರೂಪಕ್ಕೆ, ಒಳ್ಳೆ ಕೆಲಸ. ಈ ಥರ ಅಲ್ಲಲ್ಲಿ ಹಾಕ್ಕೊಂಡು ಬಂದ್ಬಿಟ್ರೆ ತುಂಬ ಒಳ್ಳೆಯದು ಗಾಡಿಗಳಿಗೆಲ್ಲ ಓಡಾಡೋರಿಗೆಲ್ಲ. ಏನೂ ಕಾಣಿಸಲ್ಲ, ಅದೇನೋ ಫೋನಲ್ಲಿ ಮಾತ್ರ ಬೆಳೆ ಕಾಣಿಸ್ತಾ ಇದೆ. ಕಣ್ಣು ಬಿಟ್ಟು ನೋಡಿದ್ರೆ ಏನೂ ಕಾಣಿಸ್ತಾ ಇಲ್ಲ. ಗಾಡಿಗೆ ಬೇರೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ತಗೊಂಡಿದ್ದಾಯ. ನಾನು ಯಾವಾಗೂ ಒಂದೇ ಬ್ಯಾಂಕಲ್ಲಪ್ಪ, ಏನೋ ಗೊತ್ತಿಲ್ಲ, ಬ್ಯಾಂಕ್ ಅಂತೀನಿ, ಪೆಟ್ರೋಲ್ ಬಂಕ್ರು ನೋಡಿ ಹೆಂಗೈತೆ ಕತೆ. ಬಂಕು ಬ್ಯಾಂಕು ಪಕ್ಕದಲ್ಲಿರೋದ್ರಿಂದ ಎಷ್ಟು ಕನ್ಫ್ಯೂಸ್ ಆಗ್ತೈತೆ ನೋಡಿ. ಒಂದೇ ಪೆಟ್ರೋಲ್ ಬಂಕಲ್ಲೇ ಆವಾಗಿಂದ ಆಗ್ತಾ ಇರೋದು. ಅದಕ್ಕೆ ಸ್ವಲ್ಪ ಸ್ಪೀಡ್ ಎಕನಾಮಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಪೆಟ್ರೋಲ್ ಬಂಕ್ವರೆಗೂ ಗಾಡಿ ಹೋಗಲಿ, ಕೈ ಕೊಡ್ತೀರಾ ಅಂತ. ಏನು ಖುಷಿ ಅಂದರೆ ನನ್ನ ನಂಬರಿಗೆ ಒಂದು ಸರಿನೂ ಕೈ ಕೊಟ್ಟಿಲ್ಲ, ಅದು ನನಗೆ ತುಂಬ ಖುಷಿ. ನೋಡಿ ಇಲ್ಲೇನೋ ಆಗ್ಬಿಟ್ಟಿದೆ ಗುರು, ನಾಯಿ ಯಾರು ಹತ್ಬಿಟ್ಟವ್ರೆ. ಈ ನಾಯಿಗಳು ಅದು ಏನು ಕತೆನೋ, ಅದು ಹೆಂಗೆ ಬರುತ್ತವೆ ಅಂದರೆ ನೋಡಿ, 4 ವೀಲರ್ ಆದರೆ ಹಂಗೂ ಹಿಂಗೂ ನಾಯಿ ಗುದ್ದುಬಿಟ್ಟು ಬಚಾವಾಗ್ಬಿಡ್ತಾರೆ. ನಮ್ಮಂಥ 2 ವೀಲರಲ್ಲಾದರೆ ನಾವೇ ಬಿದ್ದೋಗ್ತೀವಿ ಗುರು. ಅವು ಪಾಪ ಮೂಗ ಪ್ರಾಣಿಗಳು, ಅವು ಗೊತ್ತಾಗಲ್ಲ, ಏನೋ ಹಂಗಂತೀವಿ. ನಮಗೆ ನೋಡಿದ್ರೆ ಏಟುಗಳಾದರೆ ನಮ್ಮನ್ನ ನಾವೇ ಮೂಗರಾಗೋತೀವಿ. ಏನು ಮಾಡೋದು, ಎಲ್ಲರಿಗೂ ಜೀವನೇ. ಎಕನಾಮಿ ಮೈಂಟೈನ್ ಮಾಡ್ಕೊಂಡು ನಿಧಾನವಾಗಿ ಪೆಟ್ರೋಲ್ ಬಂಕ್ ಹತ್ತತ್ರ ಬಂದೆ. ಪೆಟ್ರೋಲ್ ಹಾಕ್ಸಿದ್ದಾಯಿತು, ಈಗ ಮನೆ ಕಡೆ ಪಯಣ. ಎಲ್ಲ ಹಾಕಿದ್ದಾರೆ. ಗುರು ಏನೋ ಫಂಕ್ಷನ್ ಇದೆ ಗುರು ಶನಿವಾರ ದೇವಸ್ಥಾನದಲ್ಲಿ, ಅದಕ್ಕೆ ಅಷ್ಟು ಲೈಟ್ಗಳು ಹಾಕಿರೋದು. ಅಷ್ಟು ದಿವಸ ಆಫೀಸ್ದು ವೀಡಿಯೋ ಮಾಡ್ತಾ ಇರೋದು ಫಸ್ಟ್ ದಿವಸ, ಅದರಲ್ಲಿ ಆಫೀಸದ್ದು ಫಸ್ಟ್ ದಿವಸ ನೋಡಬೇಕು.
ಏನಾಗ್ಬಿಟ್ಟು ಎಲ್ಲ ಲೈಟ್ಗಳೇ ಬರೋದು ನೋಡಿ. ಆ ಲೈಟ್ ಬಿಟ್ಟರೆ ಬೇರೆ ಯಾವ ಲೈಟು ಏನು ಲೈಟ್ ಇಲ್ಲ ಅಂತ ಏನು ಎಲ್ಲ ಓಂ ನಮಃ ಶಿವಾಯ ಮಾಡಿಬಿಡ್ತಾರೆ ಗುರು. ನೋಡಿ ಯಾವ ಥರ ಇದೆ. ನಮಗಂತೂ ಬೇಜಾರು, ಹಿಂಸೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ಇದು ಇವತ್ತಿನ ನಮ್ಮ ಪಯಣ. ಫಸ್ಟ್ ಡೇ ಆಫ್ಟರ್ ಲಾಂಗ್ ಗ್ಯಾಪ್ ಆಫೀಸ್ಗೆ ಹೋಗಿರೋದು, ಅದರಲ್ಲಿ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರೋದು. ನೋಡಿ ನಮ್ಮ ಬಾಸ್ನಲ್ಲಿ ಹೆಂಗಿದ್ದಾರೆ ನೋಡೋಣ. ಸುಮ್ಮನೆ ಬನ್ನಿರಿ, ಬೇಜಾರಾದಾಗ ವಿಡಿಯೋ ನೋಡಿ, ಏನು ಅನಿಸುತ್ತೋ ಕಾಮೆಂಟ್ ಹಾಕಿ. ಆಮೇಲೆ ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದೂ ಹೇಳಿ. ನಾವು ಬೇರೆ ಫಸ್ಟ್ ಟೈಮ್ ಬೇರೆ ವಿಡಿಯೋ ಮಾಡಿರೋದು. ನನಗಂತೂ ಇದ್ರ ಬಗ್ಗೆ ಎಳ್ಳಷ್ಟು ಮಾಹಿತಿ ಗೊತ್ತಿಲ್ಲ ಗುರು. ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ರೆ ಮಾಡ್ತಾಯಿದ್ದೀನಿ. ಸೊ ತಪ್ಪು ಒಪ್ಪುಗಳು ಏನಾದರೂ ಇದ್ದರೆ ಹೊಟ್ಟೆಗೆ ಹಾಕೋಗ್ಬಿಟ್ರೆ ಹಾಕೋಗ್ಬಿಟ್ಟು ವಿಡಿಯೋ ನೋಡಿ ಅಷ್ಟೇ ಹೇಳ್ತೀವಿ. ಗೊತ್ತಲ್ಲ ಚಾನಲ್ ಹೆಸರು ಬ್ರೋ, ವೇಸ್ಟ್ ಚಾನಲ್ ಬ್ರೋ. ಅಷ್ಟೇ. ಓಕೆ, ಟೇಕ್ ಕೇರ್. ನಾಳೆ ನೋಡೋಣ, ನಾಳೆ ಮಾಡ್ತೀನೋ ಇಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಮಾಡಿದ್ದೀನಿ, ಆಮೇಲೆ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಬೇಕ್ರಿ ಇದೆ, ಈ ಬೇಕ್ರಿನಲ್ಲಿ ಏನಾದರೂ ಸೂಪರಾಗಿರುತ್ತೆ. ಓಕೆ ಸರಿ, ಸಿಗೋಣ ಮತ್ತೆ. ಎಲ್ಲರೂ ತಿಂದ್ರಿ ಉಂಡ್ರಿ ಮಲಗ್ರಿ ಅಷ್ಟೇ.